ಹುಕ್ಕೇರಿಯ ಬೀರಪ್ಪ ಗರಗುತ್ತಿ ಧಾಬಾ ವಿರುದ್ಧ ಗಂಭೀರ ಆರೋಪ. ಆಹಾರ ಸುರಕ್ಷತೆ, ಸ್ವಚ್ಛತೆ ಬಗ್ಗೆ ಅಧಿಕಾರಿಗಳ ಪರಿಶೀಲನೆಗೆ ಆಗ್ರಹ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಪಟ್ಟಣದ ಪುರಸಭೆ ಎದುರುಗಡೆ ಇರುವ ಬೀರಪ್ಪ ಗರಗುತ್ತಿ ಧಾಬಾ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಪ್ರಚಾರ ಪಡೆಯುತ್ತಿದ್ದು, ಇದೀಗ ಧಾಬಾದಲ್ಲಿ ಆಹಾರ ತಯಾರಿಕೆ, ಸ್ವಚ್ಛತೆ ಹಾಗೂ ಬಳಸಲಾಗುತ್ತಿರುವ ಪದಾರ್ಥಗಳ ಕುರಿತು ಸಾರ್ವಜನಿಕರಿಂದ ಹಲವು ಆರೋಪಗಳು ಕೇಳಿಬರುತ್ತಿವೆ. ಧಾಬಾದಲ್ಲಿ ಆಹಾರದ ರುಚಿ ಹೆಚ್ಚಿಸಲು ಎಂಎಸ್ಜಿ ಅಥವಾ ಅಜಿನೋಮೋಟೊ ಎಂದು ಕರೆಯಲಾಗುವ ಪದಾರ್ಥವನ್ನು ಅತಿಯಾಗಿ ಬಳಸಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಅಲ್ಲದೆ ಆಹಾರದಲ್ಲಿ ಬಳಸಲಾಗುವ ಕೃತಕ ಬಣ್ಣಗಳ ಬಳಕೆಯ ಬಗ್ಗೆಯೂ ಸಾರ್ವಜನಿಕರು ಅನುಮಾನ ವ್ಯಕ್ತಪಡಿಸಿದ್ದು, ಈ ಕುರಿತು ಆಹಾರ ಸುರಕ್ಷತಾ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಆಹಾರದ ಮಾದರಿಗಳನ್ನು ಸಂಗ್ರಹಿಸಿ ವೈಜ್ಞಾನಿಕ ಪರೀಕ್ಷೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಟೇಸ್ಟಿಂಗ್ ಪೌಡ್ರ್ ಅದ ಕಲರ್ ತೋರಿ ಇದು ಕಲರ್ ಅನ್ರಿ ಅದು ಕಲರ್ ಮಿಕ್ಸ್ ಮಾಡ್ತಾರೆ ಅವರು. ಸರ್ ದಿವಸಕ್ಕೊಂದೋಗ್ತೈತಿ ಎಷ್ಟು ಒಂದು ಕೊಡ್ತಾರೆ. ಹಾಂ, ಇದು ಉಪಯೋಗ ಮಾಡ್ಬಾರ್ದು ಗೊತ್ತಿಲ್ಲ ನಿಮಗೆ. ಹಾಂ, ಐತ್ರಲ್ಲ ಸರ್, ಇದೇನ್ರಿ ಅದ ಟೇಸ್ಟಿಂಗ್ ಪೌಡ್ರು ಇದೇನಂತಾರೋ ಏನಂತಾರೆ ಇದಕ್ಕೆ? ಏನಂತಾರೆ ಅದಕ್ಕೆ? ಕಲರ ಇಲ್ಲಿ ಐತೆ ನೋಡ್ರಿ. ಇಲ್ಲಿ ಇದಕ್ಕೆ ಏನಂತಾರ ಅಕ್ಕ? ಇದಕ್ಕೆ ಏನಂತಾರಮ್ಮ? ಏನಂತಾರ? ಅದ ಇದಕ್ಕೆ ಏನಂತಾರೆ? ಸಕ್ಕರೆ ಅಂತಾರ? ಏನಂತಾರೆ? ಇದಕ್ಕೇನಂತಾರೆ? ಮಾಡ್ಕೊಂಡು ಅವ್ರದ್ದು ತೋತಾರ ತೋರ್ತು. ಒಂದರಿಂದ ಜಿಪೆ ಮಾಡ್ಕೊಂಡ್ಬಿಡ್ತೀವಿ ರೈಸ್ ತಾತ ಇದೇ ತೋರೆ ಟೇಸ್ಟಿಂಗ್ ಪೌಡರ್ ಅದ ಕಲರ್ ತೋರಿ ಇದು ಕಲರ್ ಅನ್ರಿ ಅದು ಕಲರ್ ಮಿಕ್ಸ್ ಮಾಡ್ತಾರೆ. ಈ ಕಡೆ ಬರೀ ಕೂಡ ಬೇಡಪ್ಪ. ಇದ್ರಾಗ ಹೋಟೆಲ್ನಾಗ ಡೊಮೆಸ್ಟಿಕ್ ಸಿಲಿಂಡರ್ ಮೊನ್ನೆ ನೋಡಿದಿರಲ್ಲ. ಲೈಟ್ ಹಾಕೊಂಡು ನೋಡ್ರು, ಲೈಟ್ ಹಾಕೊಂಡು ಮಾಡ್ರು. ಲೈಟ್ ಹತ್ತಲ್ಲ ಅದು ಹಿಟ್ಟು ಯಾವ್ದಾಗ ಅಲ್ಲ ತಂದ್ರೆ
ದೂರ ಕೊಡು. ಸ್ವಚ್ಛ ಇಟ್ಕೊಂಡು ನೋಡೋದಿಲ್ಲ. ಇದನ್ನ ಕಮರ್ಷಿಯಲ್ ಸಿಲಿಂಡರ್ ಅವ್ರೇ ಅಪ್ಪನಿಸಿದವ್ರ ಮನೆ ಮಾಡ್ಸಕ್ ನೋಡಿದ್ವ ಅಪ್ಪನಿಸಲ್ ಐತ್ರ ಅವ್ರು ತಿಳ್ಕೊಂಡಾರ ಅವನ್ನೆಲ್ಲ ತೊಗೊಂಡ್ ಮಾಡಕತ್ತಾರ. ಧಾಬಾದ ಸುತ್ತಮುತ್ತ ಸ್ವಚ್ಛತೆಯ ಕೊರತೆಯಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಚರಂಡಿ ನೀರು ನಿಂತಿರುವುದು, ದುರ್ವಾಸನೆ ಹಾಗೂ ಸಾರ್ವಜನಿಕರು ಸುತ್ತಮುತ್ತ ಮೂತ್ರ ವಿಸರ್ಜನೆ ಮಾಡುವ ಪರಿಸ್ಥಿತಿ ಇರುವುದರಿಂದ ಆಹಾರ ಸೇವಿಸುವ ಗ್ರಾಹಕರ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ವಾಣಿಜ್ಯ ಆಹಾರ ಸಂಸ್ಥೆಯಲ್ಲಿ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಬಳಸಲಾಗುತ್ತಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆ ನಡೆಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಧಾಬಾದಲ್ಲಿ ಆಹಾರ ಸುರಕ್ಷತಾ ನಿಯಮಗಳು, ಸ್ವಚ್ಛತಾ ಮಾನದಂಡಗಳು ಹಾಗೂ ಎಲ್ಪಿಜಿ ಬಳಕೆಗೆ ಸಂಬಂಧಿಸಿದ ನಿಯಮಗಳನ್ನು ಪಾಲಿಸಲಾಗುತ್ತಿದೆಯೇ ಎಂಬುದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಖಚಿತಪಡಿಸಬೇಕು. ಆರೋಪಗಳು ಸತ್ಯವೆಂದು ದೃಢಪಟ್ಟಲ್ಲಿ ಕಾನೂನು ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಆರೋಪಗಳು ತಪ್ಪಾಗಿದ್ದರೆ ಸಾರ್ವಜನಿಕರಿಗೆ ವಾಸ್ತವಾಂಶವನ್ನು ಸ್ಪಷ್ಟಪಡಿಸಬೇಕು ಎಂದು ಹುಕ್ಕೇರಿ ಪಟ್ಟಣದ ನಿವಾಸಿಗಳು ಆಗ್ರಹಿಸಿದ್ದಾರೆ. ಹುಕ್ಕೇರಿ ತಾಲೂಕು ವರದಿಗಾರರು ಪಂಕಜ ಕ್ಯಾತನ್ನವರ್.